ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮೂರ ಬಸ್ಸಲ್ಲಿ ನನಗೆ ಸೀಟ್ ಸಿಕ್ಕಿತ್ತು ಗೈಸ್. ಆರಾಮಾಗಿ ಕುಂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಜಸ್ಟ್ ಇವಾಗ ತಾನೇ ನಂಜನಗೂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಎಲ್ಲ ಇಳಿಲಿ ಆಮೇಲೆ ಇಳಿಯೋದ ಅಂತ ನಾವು ಕುಂತಿದ್ವಿ. ನಮ್ಮ ಮೋಕ್ಷ ಏನಂದ್ಲು ನೋಡಿ ವಿಡಿಯೋ ನೋಡ್ಬಿಟ್ಟು. Hello, welcome to my YouTube channel guys. Today I am going to make a new video. ಕಾವ್ಯ ಇವತ್ತು ನಮ್ಮ ಬಸ್ಗೆ ಬಂದಿದ್ಲು. ಅವಳೆಲ್ಲಿ ಹತ್ತದ್ಲಲ್ಲ ಅಂತ ಹುಡುಕ್ತಾ ಇದ್ದೆ. ಅವಳು ಸಿಗ್ನಿಲ್ಲ. ಅಷ್ಟಕ್ಕೆ ನಮ್ಮ ಅರ್ಪಿತಾ ಸಿಕ್ಕಿದ್ಲು ಗೈಸ್. ಅವಳಿಗೊಂದು ಹೇಳಿ ನಾವು ಬರ್ತೀವಿ ಅಂತಂದ್ಬಿಟ್ಟು ನಾವು ನಮ್ಮ ಕಂಪ್ಯೂಟರ್ ಕ್ಲಾಸ್ ಕಡೆಗೆ ಹೊರಟ್ವಿ ಗೈಸ್. ಸ್ಟೈಲ್ ನೋಡಿ ಗೈಸ್. ಬಸ್ಸಲ್ಲೂ ಸಿಗ್ನಿಲ್ಲ ಕಾವ್ಯ ಅಂತಂದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ನೋಡಿದ್ರೆ ಇಲ್ಲೂ ಸಿಗ್ನಿಲ್ಲ ಗೈಸ್. ಎಲ್ಲೋದ್ಲಪ್ಪ, ಏನೋ ಒಂದು ವಿಷಯ ಹೇಳ್ಬೇಕಿತ್ತು ಅಂತ ಅನ್ಕೊಂಡು ಹುಡುಕ್ತಾ ಹೋದ್ವಿ. ಕೊನೆಗೂ ಸಿಗ್ಲೇ ಇಲ್ಲ. ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಒಂದು 10 ನಿಮಿಷ ಆದ್ಮೇಲೆ ಬಂದ್ಲು. ಏನಕ್ಕಪ್ಪ ಅವಳು ಹುಡುಕ್ತಾ ಇದ್ದಿದ್ದು ಅಂದರೆ ನಿನ್ನೆ ಒಂದು ಸ್ವಲ್ಪ ಇನ್ಸಿಡೆಂಟ್ಸ್ ಆಗಿತ್ತು. ಅದಕ್ಕೆ ಕಾವ್ಯನೂ ಇದ್ಲು ವಿಡಿಯೋದಲ್ಲಿ ಅಂತ ಅವಳನ್ನು ಕರ್ಕೊಬಾ ಅಂತ ಮ್ಯಾನೇಜರ್ ಹೇಳಿದರು. ಅದಕ್ಕೆ ಹೇಳೋದಾದ ನೋಡಿದ್ರೆ ಅವಳು ಸಿಗಲೇ ಇಲ್ಲ. ಸರಿ ಬಿಡು ಆಯಿತು ಅಂತಬಿಟ್ಟು ನಮ್ಮ ಪಡಂಗೆ ನಾವು ಹೋದ್ವಿ. ಆಮೇಲೆ ಬಂದ್ಲು ಗೈಸ್. ಕಾಮಿಡಿ ಮೇಲೆ ಕಾಮಿಡಿ ಆಯಿತು ಗೈಸ್ ಅವಳು ಬಂದ್ಮೇಲಂತೂ. ದಾರಿಲಿ ಹೋಗ್ಬೇಕಾದ್ರೆ ಅಮೂಲ್ಯ ಸಿಕ್ಕಿದ್ಲು. ನೆನ್ನೆ ಹಿಂಗೆ ಆಗೋಯ್ತು ಕಣೆ, ಕ್ಲಾಸಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ವಂತೆ, ವೀಡಿಯೋ ಮಾಡೋಂಗಿಲ್ವಂತೆ ಅಂತಂದೆ. ಅದಕ್ಕೆ ಅವಳೇನಂದ್ಲು ಗೊತ್ತಾ? ಇವತ್ತು ಅಮ್ಮು ಏನಾಗದ ಗೊತ್ತಾ ಹೇಳು ಹೇಳು. ನೆನ್ನೆ ವೀಡಿಯೋ ಹಾಕಿದ್ನಲ್ಲ, ಕಂಪ್ಯೂಟರ್ ಕ್ಲಾಸಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಬಂದ್ಬಿಟ್ಟಾರೆ. ಈಗ ಹೋದಾಗ ಏನಾಯ್ತು ಅಂತ ನಿಂತಿದ್ದ ಅವಳ ರಿಯಾಕ್ಷನ್ ಏನಿತ್ತಪ್ಪ ಅಂದರೆ ಏನೂ ಆಗಲ್ಲ ಬಿಡು ಅನ್ನೋ ಥರ ಇತ್ತು. ನಾನಂತೂ ಫುಲ್ ಭಯದಲ್ಲೇ ಹೋದೆ. ಸರಿ ಬಿಡು, ಅಲ್ಲಿ ಹೋದಾಗ ಏನಾರು ಐತೆ ಅಂತ ಇಲ್ಲಿ ಪ್ರೆಸೆಂಟ್ ಇರೋದು ಯೋಚನೆ ಮಾಡೋದ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಮಾತಾಡ್ಕೊಂಡು ಕಂಪ್ಯೂಟರ್ ಕ್ಲಾಸ್ ಸೈಡ್ಗೆ ಹೋದ್ವಿ. ಕಂಪ್ಯೂಟರ್ ಕ್ಲಾಸಲ್ಲಿ ಫೋನ್ ಅಲ್ಲೋ ಇಲ್ಲ. ಸೊ ಕ್ಲಾಸ್ ಮುಗಿದ್ಮೇಲೆ ಬಂದು ಮಾಡ್ತೀನಿ. ಕಂಪ್ಯೂಟರ್ ಕ್ಲಾಸ್ ಮುಗೀತು. ಕಾವ್ಯ ಇಲ್ಲಿ ಬಂದು ನಿಂತಿದ್ಲು. ಮೊದಲೇ ಹೋಗಿ ಮಾತಾಡ್ಸೋದ. ಬೆಳಿಗ್ಗೆ ಬೋದ್ರಲ್ಲ ಏನಾಯ್ತು ಏನು ಅಂತ ಕೇಳೋದ ಅಂತ ಹೋದೆ. ಏನಂದ್ಲು ಗೊತ್ತಾ ಅದಕ್ಕೆ? ನೀ ಬಯಸ್ಕೊಂಡಿಲ್ವಾ? ನೀನು ಫಸ್ಟ್ ಬರಗಟ್ಟ ಕ್ಲಾಸ್ ತಗೊಂಡಿಲ್ವಾ? ನೀನು ಕ್ಲಾಸ್ ತಗೊಂಡು ಬಂದು ಬಯಸ್ಕೊಂಡತಾನೆ. ಆಮೇಲೆ ನೀನ್ ತಾನೇ ಬಯಸ್ಕೊಂಡಿದ್ದು. ಆಮೇಲೆ ಏನಂತ ಹೇಳಿ ಹೋಗ್ಬಿಟ್ಟು ಗಾಯ್ಸ್ ಬರಗಡ್ಡ ನೈಟ್ ಎಲ್ಲ ಮೆಸೇಜಲ್ಲೆಲ್ಲ ಮ್ಯಾಮ್ ಹತ್ರ ಸಿಗಾಕೊಂಡೋಳೆ. ಪುನಃ ಬೆಳಗ್ಗೆ ಬಂದು ಸರ್ ಹತ್ರ ಎಲ್ಲ ಬೈಸ್ಕೊಂಡೋಳೆ ಗೈಸ್. ಆಮೇಲೆ ನನ್ನ ತೆಗ್ಲಾಕ್ಬಿಟ್ಟೋಳೆ ಹಂಗೆ ಹಿಂಗೆ ಅಂತ. ನಾನು ಏನು ತೆಗ್ದಾಕಿಲ್ಲ ಗೈಸ್. ವಿಡಿಯೋದಲ್ಲಿ ನೀವು ನೋಡ್ದಂಗೆ ಇವಳು ಏನೇನಿದ್ರು 1 ತಿಂಗಳಿಂದ ಬರ್ತಾಯಿದ್ದೀನಿ, ಏನು ಕಲಿಯಕ್ಕೆ ಆಗ್ತಿಲ್ಲ ಅಂದ್ಲು. ಅದನ್ನ ಸರ್ ನೋಡ್ಕೊಬಿಟ್ಟು ಗೈಸ್ ಇವಳೇನಂತ ಹೇಳೋಳೆ ಅಂದ್ರೆ HP ಸಿಸ್ಟಮ್ ಕಂಪ್ಯೂಟರ್ ಸಿಸ್ಟಮ್ನ ತಗೊಳಕ್ಕೆ ಹೋಗ್ಬಿಡಿ, ಅದು ಲೋ ಅಂತೆಲ್ಲ ಹೇಳ್ಬಿಟ್ಟೋಳೆ ಗೈಸ್. ಅದರಿಂದ ತುಂಬಾ ಬಯಸ್ಕೊಳ್ಳಿ ಇವಳು. ನಾನೇನು ಲೋ ಅಂತ ಹೇಳಿಲ್ಲ, ವರ್ಕ್ ಆಯ್ತಿಲ್ಲ ಅಂತ ಹೇಳಿದ್ದು. ಅದಕ್ಕೆ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವ್ರೆ, ನಾನೇನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ಅಷ್ಟೆಲ್ಲ ಇಬ್ರು ಬಯಸ್ಕೊಂಡಿದ್ವಿ, ಬೇಜಾರಾಗೈತೆ ಅಂದ್ಬಿಟ್ಟು ಕಾವ್ಯನೊಂದು ಸ್ವಲ್ಪ ಖುಷಿ ಪಡ್ಸೋದ ಅಂತ ಈ ಡ್ರೆಸ್ಗೂ ಈ ಸ್ಕೂಟಿಗೂ ಮ್ಯಾಚ್ ಆಯ್ತೈತೆ ಕಣೆ ಅಂತಂದೆ. ಅದು ಕಾವಳೇನಂದ್ಲು ಗೊತ್ತಾ? ನಿನ್ನ ಡ್ರೆಸ್ಗೂ ಈ ಸ್ಕೂಟಿಗೂ ಮ್ಯಾಚ್ ಆಯ್ತೈತೆ ಕಣೆ. ಹೌದಾ ಹಂಗೆ ಮಾತಾಡ್ತಾ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು, ನೆನ್ನೆ ವಿಡಿಯೋದಲ್ಲಿ ಭೂಮಿ ಸಿಕ್ಕಿದ್ಲಲ್ಲ, ಆ ಭೂಮಿಯವ್ರ ಮನೆನೇ ಕಣೆ ಇದು ಅಂದೆ. ಅದಕ್ಕೆ ಏನಂದ್ಲು ಗೊತ್ತಾ? ಭೂಮಿಯವ್ರ ಮನೆ ಕಣೆ, ನೆನ್ನೆ ಮಾತಾಡ್ಸ್ತಿದ್ದಲ್ಲ. ಹೌದಾ? ಮಾತಾಡ್ಸಿ ಬಾರ್ ಮಮ್ಮಿಯವ್ರ. ಸರಿ ಬಾ ಒಂದೆರಡು ಫೋಟೋ ತಕೊಡು ಅಂದ್ಲು. ಸರಿ ಆಯ್ತು ನಡಿ ಅಂತ ಆ ಕಡೆ ಹೋದ್ವಿ. ಅಲ್ಲಿ ಏನೇನಾಯ್ತು ಗೊತ್ತಾ? ನೀನೊಂದ್ಸಲ ಕೂಗು. ಕೂಗೆ. ಅಷ್ಟು ಚೆನ್ನಾಗಿ ಮನೆ ಕಟ್ಸೋರೆ, ಫೋಟೋ ಚೆನ್ನಾಗಿ ಬರ್ದಿದ್ದ. ಸರಿ ಫೋಟೋ ತಕೊಡೋದು ಅಂತ ಹೋದ್ವಿ. ಬೆಳಿಗ್ಗೆ ಆಗಿರೋ ಇನ್ಸಿಡೆಂಟ್ಸ್ಗೆ ಅವಳಿಗಿನ್ನೂ ಅದರಿಂದ ಈಚೆ ಬರೋಕ್ಕಾಗಿಲ್ಲ ಗುರು. ಯಾಕಂತಂದರೆ ಯಾರ್ದಾರ್ದು ಗಾಡಿ ಸೌಂಡ್ ಆಯಿತು ಅಂದರೆ ಸಾಕು, ಲೇ ಸರ್ ಬಂದ್ರ ನೋಡು ಅನ್ನೋ ರೇಂಜ್ಗೆ ಭಯ ಪಟ್ಬಿಟ್ಟಿದ್ಲು ಗೈಸ್. ಫೋಟೋ ತೆಗಿತ ಇರೇ ನೀನು ಯಾಕೆ ತೆಗಿತಾ ಇದ್ದೀನಿ ನಾನು ಚೆನ್ನಾಗಿ.
ಹಿರೇನ ತೆಗಿತೀನಿ ನಂಗೆ ಗೊತ್ತಿಲ್ವಾ ಅಂತೇಳಿ ಫೋಟೋಸ್ ಎಲ್ಲ ತಗೊಡ್ತಿದ್ದೆ. ಈ ಸೈಡ್ ಬೇಡ ಈ ಸೈಡ್ ನಿಂತ್ಕೊತೀನಿ ಇಲ್ಲಿ ತಗೊಡು ಅಂದ್ಬಿಟ್ಟು ಯಾರ್ದೋ ಗಾಡಿ ಸೌಂಡ್ ಆಯ್ತು ಗೈಸ್. ಸರ್ ಬಂದ್ರ ನೋಡು ಅಂದ್ಬಿಡೋದ. ಅಷ್ಟೊಂದು ಭಯ ಐತೆ ಗೈಸ್ ಅವಳಿಗೆ. ಕತ್ನ ಕರೆಕ್ಟಾಗಿ ಹೇಳು ಅಂದಿರ್ತಾನೆ. ಕತ್ತು ನಂದಾದು ನಿಂದ ನೀ ಕರೆಕ್ಟಾಗಿ ಇಟ್ಕೋಬೇಕು. ನೀನು ಕರೆಕ್ಟಾಗಿ ನಿಂತ್ಕೋಬೇಕು ಕಣೆ, ಅವಾಗ ಕರೆಕ್ಟಾಗಿ ಫೋಟೋ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ತಗೊಡ್ತೀನಿ ಬಾ ಅಂತ ತಗೊಳಕ್ಕೆ ಅಂತ ಹೋದೆ. ಅವಾಗ ಏನಾಯ್ತು ಗೊತ್ತಾ, ನೀವೇ ನೋಡಿ. ಏನೇನ ಕಾವ್ಯನ್ಗಂತೂ ಇವತ್ತು ಏನಕ್ಕಾದ್ರೂ ಕ್ಲಾಸಿಗೆ ಬಂದು ಅನ್ನಿಸ್ಬಿಟ್ಟಿತ್ತು ಗೈಸ್. ಗಾಡಿ ಸೌಂಡ್ ಆದ ತಕ್ಷಣ ಸರ್ದ ನೋಡೋ ಅನ್ನೋಷ್ಟು ಇದಾಗ್ಬಿಟ್ಟಿತ್ತು ಗೈಸ್ ನಮ್ಮದು ಇವತ್ತು ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ಅಂತ ಅಂದ್ಕೊಂಡು ನಾವು ಫೋಟೋಸ್ ಎಲ್ಲ ತಗೊಂಡು ಈ ಕಡೆ ಸೈಡ್ ಬಂದ್ವಿ. ಅಲ್ಲಿ ನೋಡೋದು ನಮ್ಮ ಭೂಮಿಕಾ ಸಿಕ್ಬಿಡೋದ. ಸೋಡಾ ಬುಡ್ಡಿಗೆ ಜೈ. ಈ ಕಾವ್ಯ ಅಂತೂ ಎಲ್ಲರಿಗೂ ಕಿಂಡಲ್ ಮಾಡೋದೆ ಗೈಸ್. ಆಯಿತು ಮಾಡು, ನಿನ್ನ ಯಾರು ಕಿಂಡಲ್ ಮಾಡೋರು ಇರ್ತಾರೆ ಅಂತ ಹೇಳಿ ಬಾ ಸರಿ ಅಂತಂದ್ಬಿಟ್ಟು ಈ ಕಡೆ ಕರ್ಕೊಬಂದೆ. ಆವಾಗ ಏನು ಮಾಡಿದ್ಲು ಗೊತ್ತಾ, ಇವತ್ತಂತೂ ಚೆನ್ನಾಗಿ ಬೈಸ್ಕೊಂಡು ಗೈಸ್. ನಾನಲ್ಲ ಗೈಸ್ ಇವಳೆ ನಾನಲ್ಲ. ಅಯ್ಯೋ ನಡಿ ಇಬ್ರು ಬೈಸ್ಕೊಂಡಿದ್ದೀವಿ ಅಂತ ಹಂಗೆ ಹೋದ್ವಿ ಗೈಸ್. ಅಲ್ಲಿ ಇವಳು ಯಾರೋ ಜೂನಿಯರ್ ಪರಿಚಯ ಮಾಡ್ಕೊಬಿಟ್ಟವಳೆ ನಂಜು ಹುಡುಗಿನ. ಆ ಹುಡುಗಿ ಸೈಕಲ್ ತಗೊಬತ್ತೆ. ಆ ಹುಡುಗಿ ಸೈಕಲ್ ಇಸ್ಕೊಂಡು ಸುಮ್ಮನೆ ರೌಂಡ್ ಆಗೋದೇ ಇವಳು ಕೆಲಸ. ಆ ಹುಡುಗಿ ಸೈಕಲ್ ಇಸ್ಕೊಂಡು ನಂಜುಗುಡ್ನೆ ಒಂದು ರೌಂಡ್ ಹಾಕೋ ಬಂದ್ಲು. ಅಷ್ಟಕ್ಕೆ ನಮ್ಮ ಮೋಕ್ಷ ಬಂದ್ಲು. ಅಕ್ಕ ಕಾವ್ಯನ ಫ್ರೆಂಡ್ ಜೊತೆಗೆ ನಾಳೆಯಿಂದ ಬರಬೇಡೇನಿ ಅವ್ರನ್ನ ಅಂತ ಅಂದ್ರಂತೆ. ಅದಕ್ಕೆ ಅವ್ರು ಇವ್ರ ಜೊತೆ ಹೇಳಿದ್ರು. ಅದಕ್ಕೆ ಇವಳೇನಂದು ಗೊತ್ತಾ, ಅದಕ್ಕೆ 3,000 ಕಟ್ಟಿಲ್ವ ನಾನು, ಬರದೆ ಏನು ಮಾಡಲಿ ಅಂತ ಅಂದ್ಲು. ವಿಡಿಯೋ ಆನ್ ಮಾಡಿದ ತಕ್ಷಣ ಹೆಂಗಂದ್ಲು ನೋಡಿ 3,000 ಅಂತ. ಎಷ್ಟು ಕಟ್ಟಿದೆ ಆಗ ವಾಯ್ಸ್ ಬಂತಲ್ಲ ಅದೇಳು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಬುದ್ಧಿ ಇಲ್ಲ ಅಂದ್ಬಿಟ್ಟು ಅನ್ನಿಸ್ಕೊಬಿಡೋದ ನೀನು. ಮೋಕ್ಷ ಅನ್ನಿಸ್ಕೊಂಡೆ ನೀನು ಕಾವ್ಯನ ಕೈಲಿ. ತರದ್ರೆ ಪಟ್ಟಿ ಕಂಡ ಇಲ್ಲ ಅನ್ನಿಸ್ಕೋಬೇಕ ಮೋಕ್ಷ ನೀನು ಅವಳ ಕೈಲಿ. ನಿಪ್ಪಟ್ಟಿ ಕಂಡ ಬಂದ. ಹೆಂಗ್ ಮಾಡಿಸ್ತಾ ಹೇಳು. ಸುಮ್ಮನೆ ಕಾವ್ಯನ ಅಷ್ಟೊತ್ತಿಂದ ರೋಸ್ಟ್ ಮಾಡ್ತಿದ್ವಿ, ಫುಲ್ ರೋಸ್ಟ್ ಆಗ್ಬಿಟ್ಟವಳೆ. ಅದಕ್ಕೆ ಹಿಂಗೆಲ್ಲ ಅಂದಿದ್ದು. ಸರಿ ಬಾ ಆಯ್ತು ಬಸ್ ಸ್ಟ್ಯಾಂಡ್ ಹೋಗೋದ ಅಂತ ಹೋಯ್ತಿದ್ವಿ. ನಾನು ಮೋಕ್ಷ ಮುಂದೆ ಹೋಗ್ತಿದ್ವಿ. ಇವ್ರು ಹಿಂದಿಂದ ಚಿರ್ಮುರಿ ತಿನ್ನೋಕೆ ಹೊಂಟೋಗ್ಬಿಟ್ಟಿರೋದ. ಅದಕ್ಕೇನಾದ್ರು ನೋಡಿ ಬಿಟ್ಬಿಟ್ಟು ಬಂದಿದ್ಯಾ ಅಂದಕ್ಕೆ. ಬಿಟ್ಬಿಟ್ಟು ಚಿರ್ಮುರಿ ನಮಗೂ ಏನು ಚಿರ್ಮುರಿ ತಿನ್ನಬೇಕು ಅಂತ ಬರಲಿಲ್ಲ, ಬಟ್ ನೋಡಿದ್ಮೇಲೆ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ತಗೊಳ್ಳೋದ ಅಂತ ನಾನು ಮೋಕ್ಷ ಆಫ್ ತಗೊಂಡ್ವಿ. ಅವ್ರು ಆಲ್ರೆಡಿ ತಗೊಂಡು ಹೋಗ್ತಾ ಇರ್ತೀವಿ ಬನ್ನಿ ಅಂತ ಹೋದರು. ನಾವು ಚಿರ್ಮುರಿ ತಗೊಂಡು ನಾವು ತಿಂತ ಅವ್ರ ಹಿಂದೆನೇ ಹೋದ್ವಿ. ಹೋಗಿ ಅಲ್ಲಿ ಹೊಸ್ದಾಗೊಂದು ಶಾಪ್ ಓಪನ್ ಆಗೈತೆ. 160 ರೂಪೀಸ್ ಅಂತೆ ಏನೇ ತಗೊಂಡ್ರು. ನೀವು ಹೋಗಿ ವಿಸಿಟ್ ಮಾಡಿ, ನಿಮ್ಗಿಷ್ಟ ಆದರೆ ತಗೊಳ್ಳಿ. ನಾವು ಹೋದ್ವಿ ಬಟ್ ಟೈಮ್ ಇರಲಿಲ್ಲ, ಅದಕ್ಕೆ ಜಸ್ಟ್ ಅಂಗಡಿ ನೋಡ್ಕೊ ಬಂದ್ವಿ. ನಾಳೆ ಹೋಗಿ ಎಲ್ಲ ನೋಡ್ತೀವಿ, ಚೆನ್ನಾಗೈತೆ ಏನೋ ಅಂತ ಹೇಳ್ತೀನಿ ನಾಳೆ. ಇದಿರೋದೆಲ್ಲಿ ಅಂದರೆ ಪೂರ್ವಿಕಾ ಶಾಪ್ ಐತಲ್ಲ ಬಸ್ ಸ್ಟ್ಯಾಂಡ್ ಎದುರುಗಡೆ, ಅಲ್ಲೇ. ನೀವು ವಿಸಿಟ್ ಮಾಡಿ ನೋಡಿ. ನಾವು ಜಸ್ಟ್ ಅಂಗಡಿ ನೋಡೋದ ಹೆಂಗೈತೆ ಅಂತ ಹೋಗಿದ್ವಿ. ಟೈಮ್ ಇರಲಿಲ್ಲ, ಸೊ ಬಟ್ಟೆ ಏನು ನೋಡೋಕೆ ಹೋಗಲಿಲ್ಲ. ನಾಳೆ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂತ ಹೇಳವ್ರೆ. ನೋಡೋದ ನಾಳೆ ಬಂದು ನೋಡೋದ ಎಲ್ಲ ಒಟ್ಟಿಗೆ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಏನಾದ್ರು ಬಂದರೆ ವಿಡಿಯೋ ಮಾಡಿ ಹಾಕ್ತೀನಿ. ನಿಂಗೂ ಯೂಸ್ ಆಯ್ತದ ಸಕ. ಏನು ಮದುವಾಗಿ ಮಕ್ಳಿರಲ್ವಾ? ಹಂಗೆ ತಮಾಷೆಯಾಗಿ ಮಾತಾಡ್ಕೊಂಡು ಇಬ್ರು ಅಂಗಡಿನೆಲ್ಲ ನೋಡ್ಕೊಂಡು ಬಸ್ ಸಿಗಲ್ಲ ಬಾ ಅಂತಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಡ್ರೈವರ್ ಅಂಕಲ್ಲು ಬಸ್ ಹತ್ಬಿಟ್ಟಿದ್ರು. ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಿದ್ರು. ನಾವು ಓಡೋಗಿ ಬಸ್ ಹತ್ತಕ್ಕೆ ಸರ್ ಬಂತು. ಇಲ್ಲ ಅಂದಿದ್ರೆ ನೆಕ್ಸ್ಟ್ ಬಸ್ಸೇ ಕಾಯ್ಕೊ ಕುಂತಿರ್ಬೇಕಿತ್ತು.
ಬಸ್ ಇದೆಯಾ ಇಲ್ವಾ? ಇದೆ ಕಣೆ. ಬಸ್ ಇದೆಯಾ ಇಲ್ವಾ ಅನ್ನೋ ಡೌಟಲ್ಲೇ ಬಂದ್ವಿ. ಬಸ್ ಆಲ್ರೆಡಿ ಬಂದ್ಬಿಟ್ಟಿತ್ತು. ಕಾವ್ಯ ಇಲ್ಲಿ ಬರ್ನೇ ಇಲ್ವಲ್ಲ ಅಂತ ನಾವು ನಮಗೂ ಬಸ್ ಮಿಸ್ ಆಗ್ಬಿಡುತ್ತೆ ಅಂತ ನಾವು ಓಡ್ಕೊಂಡೋಗಿ ಬಸ್ ಹತ್ತು ನೋಡ್ತೀವಿ. ಕಾವ್ಯ ನಮಗಿಂತ ಫಸ್ಟೇ ಅದು ಯಾವ ಗಾಪಲ್ಲಿ ಬಂದು ಹತ್ಕೊಂಡಿದ್ಲು ಅಂತಲೇ ಗೊತ್ತಾಗ್ಲಿಲ್ಲ. ಇವಳು ನೋಡಿ ನಮ್ಗಿಂತ ಫಸ್ಟೇ ಬಂದ್ಬಿಟ್ಟವಳೆ. ಯಾವ ಗ್ಯಾಪಲ್ಲಿ ಬಂದೆ? ಕಾವ್ಯ ನೀನು ಯಾವ ಗ್ಯಾಪಲ್ಲಿ ಬಂದೆ ಅಂತ ಅವಳು ಕೇಳ್ಕೊಂಡು ಬಸ್ ಹತ್ತಿದ್ರಂತೂ ಎವ್ವಿ ರಶ್ ಇತ್ತು ಮಾತ್ರ. ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಬಸ್ ಸಿಕ್ಕಿರೋದೇ ಪುಣ್ಯ ಅಂತ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡ್ವಿ. ಹೆಂಗೋ ಮನೆಗೂ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.